ಆಗಿರುವಂತ ಅನುಶ್ರೀ ಯಾವಾಗ ಮಿಂಗಲ್ ಆಗ್ತಾರೆ, ಅನುಶ್ರೀ ಅವರು ಯಾವಾಗ ಜಂಟಿಯಾಗಿ ಒಂದು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರು ಕಾಯ್ತಾ ಇದ್ರು. ಈಗ ಮಿಂಗಲ್ ಆಗಿರುವಂತ ಅನುಶ್ರೀ ಅವರು ಮತ್ತೆ ಸಿಂಗಲ್ ಆಗುವಂತ ಒಂದು ಸಂದರ್ಭ ಬಂದಿದೆ. ಎಸ್, ಯಾಕೆ ಹಿಂಗ್ ಹೇಳ್ತಿದ್ದಾಳೆ ದಿವ್ಯಾ ವಸಂತ ಅಂತಿದ್ದೀರಾ? ಎಸ್, ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ಅನುಶ್ರೀ ಅವರ ಗಂಡ ರೋಷನ್ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ. ಇತ್ತೀಚೆಗಷ್ಟೇ ಮದುವೆ ಆಗಿರುವಂತ ಅನುಶ್ರೀ ಅವರು. ಸೊ ಅನುಶ್ರೀ ಅವ್ರನ್ನ ಸಿಂಗಲ್ ಮಾಡ್ಬಿಟ್ಟು ರೋಷನ್ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಎಲ್ಲೆಡೆ ಆಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ರೋಷನ್ ಅವರು ಹೋಗ್ತಾರ? ಬಿಗ್ ಬಾಸ್ ಸೀಸನ್ 12ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಇದರ ನಡುವೆ ಅನುಶ್ರೀ ಗಂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂತ ಚರ್ಚೆ ಈಗ ಎಲ್ಲೆಡೆ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ರೀತಿಯಾದ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ. ಶನಿವಾರ ಅನುಶ್ರೀಗೆ ಮಡಿಲು ತುಂಬಿಸುವ ಒಂದು ಕಾರ್ಯಕ್ರಮವಿತ್ತು. ಈ ವೇಳೆ ರೋಷನ್ ಅವರು ಬಂದಿರಲಿಲ್ಲ. ಹೀಗಾಗಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಿರ್ಬೇಕು, ರೋಷನ್ ರನ್ನ ಮಿಸ್ ಮಾಡ್ಕೋತಿರುವುದಾಗಿ ಅನುಶ್ರೀ ಅವರು ಹೇಳಿದ್ರು. ಹೀಗಾಗಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ ಅನ್ನೊಂದು ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಹೋಗ್ತಾರ ಅನುಶ್ರೀ ಅವರ ಗಂಡ ರೋಷನ್ ಅವರು ಬಿಗ್ ಬಾಸ್ಗೆ? ಹೋಗುವಂತ ಸಾಧ್ಯತೆಗಳು ಕೂಡ 50-50 ಇರಬಹುದು. ಯಾಕಂದ್ರೆ ರೋಷನ್ ಅವರು ಶ್ರೀದೇವಿ ಅವರ ಫ್ರೆಂಡ್. ಈಗ ರೋಷನ್ ಅವರು ಅನುಶ್ರೀ ಅವರು ಒಂದಾಗೋದಕ್ಕೆ ಮುಖ್ಯ ಕಾರಣ ಅಪ್ಪು ಅವರು. ಎಸ್, ಅಪ್ಪು ಅವರ ಒಂದು ಕಾರ್ಯಕ್ರಮದಲ್ಲಿ ರೋಷನ್ ಅವರು ಸಿಕ್ಕಿರ್ತಾರೆ ಅನುಶ್ರೀ ಅವರಿಗೆ. ಇನ್ನು ಅನುಶ್ರೀ ಅವರು ರೋಷನ್ ಅವರು ಆವಾಗ್ಲಿಂದಾನೆ ಒಂದು ಕಾನ್ವರ್ಸೇಷನ್ ಶುರುವಾಗಿ ಫ್ರೆಂಡ್ಶಿಪ್ ಆಗಿ ಅದು ಕ್ರಶ್ ಆಗಿ ಲವ್ ಆಗಿ ಈಗ ಮದುವೆ ಕೂಡ ಆಗಿದ್ದಾರೆ. ಇವರಿಬ್ರು ಒಂದಾಗೋದಕ್ಕೆ ಏನು ಯುವರಾಜ್ ಕುಮಾರ್ ಅವರ ಪತ್ನಿ, ಮಾಜಿ ಪತ್ನಿ ಆಗಿರುವಂತ ಶ್ರೀದೇವಿ ಅವರು ಕಾರಣ. ಸೊ ಇನ್ನು ಅನುಶ್ರೀ ಅವರ ಮದುವೆ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಬಹುದು, ಶ್ರೀದೇವಿ ಅವ್ರಿಗೆ ಅನುಶ್ರೀ ಹಾಗೂ ಏನು ರೋಷನ್ ಅವರು ಇಬ್ರು ಮುತ್ತನ್ನ ಕೊಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಇದೆ ಅವರ ಬಾಂಧವ್ಯ. ಇನ್ನು ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ, ಏನು ರೋಷನ್ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ, ಅವರು ಕೂಡ US ಅಲ್ಲಿ ಓದಿರುವಂತದ್ದು, ಬಿಸ್ನೆಸ್ ಮ್ಯಾನು. ಅದ್ರ ಜೊತೆಗೆ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಒಂದು ಉತ್ತಮವಾದಂತ ಒಂದು ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ದಾರೆ. ಹಾಗೆ ಶ್ರೀದೇವಿ ಅವರ ತರಾನೇ ಈಗ ಸೋಷಿಯಲ್ ವರ್ಕ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ಅನುಶ್ರೀ ಅವರನ್ನ ಮದುವೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದ್ದಾರೆ. ಎಲ್ಲೆಡೆ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ ರೋಷನ್ ಅವರು. ಹೀಗಾಗಿ ರೋಷನ್ ಅವರು ಬಿಗ್ ಬಾಸ್ಗೆ ಬರ್ತಾರೆ. ಅನುಶ್ರೀ ಅವರು ಅವರನ್ನ ಬಿಗ್ ಬಾಸ್ಗೆ ಕಳಿಸ್ಕೊಡ್ತಾರ? ಅದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ಅನುಶ್ರೀ ಅವರು. ಈಗಾಗಲೇ ಅನುಶ್ರೀ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಾರೆ. ಮೊದಲೆರಡನೇ ಸೀಸನ್ ಅಲ್ಲಿ ಅನುಶ್ರೀ ಅವರನ್ನು ನಾವು ನೋಡ್ಬೋದು. ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ಅನುಶ್ರೀ ಅವರ ಚಾಮ್ ಆಗಿರ್ಬೋದು, ಅವರ ಇದಾಗಿರ್ಬೋದು, ಎಲ್ಲವೂ ಕೂಡ ಬದಲಾಯಿತು. ಸೊ ಬಿಗ್ ಬಾಸ್ಗೆ ಅವರು ಕೂಡ ಬಂದಿದ್ರು. ಈಗ ಗಂಡ ರೋಷನ್ ಅನ್ನು ಬಿಗ್ ಬಾಸ್ಗೆ ಕಳಿಸ್ಕೊಟ್ರೆ ಹೇಗಿರ್ಬಹುದು ಬಿಗ್ ಬಾಸ್ಗೆ? ಸೊ ವೀಕ್ಷಕರು ಕೂಡ ಒಂದು ಆಸೆ ಇದೆ ವೀಕ್ಷಕರಿಗೆ, ಅನುಶ್ರೀ ಅವರ ಗಂಡ ರೋಷನ್ ಅವರು ಬಿಗ್ ಬಾಸ್ಗೆ ಬಂದ್ರೆ ಚೆನ್ನಾಗಿರುತ್ತೆ. ಆಗ ನಾವು ತೀರಾ ಹತ್ರದಿಂದ ಅವರನ್ನ ತಿಳ್ಕೊಬಹುದು. ಅನುಶ್ರೀ ಅವರ ಗಂಡನ ಬಿಹೇವಿಯರ್ ಹೇಗೆ, ಅವರ ಒಂದು ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ತಿಳ್ಕೊಬಹುದು. ಯಾಕಂದ್ರೆ ಎಲ್ಲೂ ಕೂಡ ಅನುಶ್ರೀ ಅವರು ಅವರ ಹಸ್ಬೆಂಡ್ ಜೊತೆ ಒಂದು ಇಂಟರ್ವ್ಯೂನ ಕೊಟ್ಟಿಲ್ಲ, ಅವರು ಕೂಡ ಮುಕ್ತವಾಗಿ ಮಾತಾಡಿಲ್ಲ. ಹೀಗಾಗಿ ಕರ್ನಾಟಕದ ಮಗಳಾಗಿರುವಂತ ಅನುಶ್ರೀ ಅವರ ಗಂಡ ಬಿಗ್ ಬಾಸ್ಗೆ ಬಂದ್ರೆ ಅವರ ಒಂದು ವ್ಯಕ್ತಿತ್ವವನ್ನ ಕರ್ನಾಟಕದ ಜನರು ತಿಳ್ಕೊಬಹುದು ಅನ್ನೋ ಒಂದು ಕುತೂಹಲದಲ್ಲಿದ್ದಾರೆ. ಅವರು ಬರ್ಲಿ ಅಂತ ಹೇಳಿ ಸಾಕಷ್ಟು ಜನ ಆಸೆಯನ್ನ ಪಡ್ತಿದ್ದಾರೆ. ಈಗ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ, ಇವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ. ಈಗಾಗಲೇ ಎಷ್ಟೋ ಜನ ಇಂಥವ್ರು ಬರ್ತಾರೆ ಅಂಥವ್ರು ಬರ್ತಾರೆ ಅಂತ ಹೇಳಿ ಪೋಸ್ಟ್ಗಳು ರೀಲ್ಸ್ಗಳು ವೈರಲ್ ಆಗ್ತಾ ಇದ್ವು. ಈಗ ಅನುಶ್ರೀ ಅವರ ಗಂಡನ ಸರದಿ ಬಂದಿದೆ, ಅವರು ಕೂಡ ಈಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಈ ಸುದ್ದಿ ಏನಾದ್ರೂ ನಿಜ ಆದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ವೀಕ್ಷಕರೇ, ನೀವು ತಿಳಿಸ್ಬೇಕು. ರೋಷನ್ ಅವರು ಬಿಗ್ ಬಾಸ್ಗೆ ಬಂದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ. ರೋಷನ್ ಅವರ ಜೊತೆಗೆ ಅನುಶ್ರೀ ಅವರು ಬಂದ್ರೆ ಹೇಗಿರುತ್ತೆ? ಯಾಕಂದ್ರೆ ಒಂದು ಸೀಸನ್ ಅಲ್ಲಿ ಮಾಡಿದವರು ಮತ್ತೊಂದು ಸೀಸನ್ಗೆ ಬರೋದು ಡೌಟು. ಬಟ್ ಸೊ ಈ ಸತಿ ಕಪಲ್ಸ್ ಎಂಟ್ರಿ ಇರಬಹುದು ಅಂತ ಹೇಳಲಾಗ್ತಿದೆ. ಸೊ ಈ ಕಪಲ್ ಎಂಟ್ರಿಗೆ ಅನುಶ್ರೀ ಅವರು ಹಾಗೆ ರೋಷನ್ ಅವರು ಬಂದ್ರೆ ಹೇಗಿರಬಹುದು? ಇನ್ನು ಅನುಶ್ರೀ ಅವರು ಬರಲಿಲ್ಲ ಅಂದ್ರೂ ರೋಷನ್ ಅವ್ರು ಬಂದ್ರೆ ಹೇಗಿರಬಹುದು? ನೀವೆಲ್ಲರೂ ತಿಳಿಸಬಹುದು ನಿಮ್ಮ ಅಭಿಪ್ರಾಯಗಳನ್ನ. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗ್ತಿದೆ ರೋಷನ್ ಅವರು
ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.